KRC ರೂಲ್ಸ್ ಪ್ರಕಾರ ಕನ್ಸ್ಯೂಮರ್ 3 ತಿಂಗಳು ಕಂಟಿನ್ಯೂಸ್ ಕಟ್ಟದೇ ಇಲ್ಲ ಅಂದ್ರೆ ಸೊ ಅವರಿಗೆ ಎ ಪರಂ ಇ ಪರಂ ಅಂತ ಇಶ್ಯೂ ಮಾಡಿ ಅದನ್ನ ಪವರ್ ಸಪ್ಲೈ ಟರ್ಮಿನೇಟ್ ಅಂದ್ರೆ ಪವರ್ ಸಪ್ಲೈ ಡಿಸ್ಕೌಂಟ್ ಮಾಡಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಈ ಒಂದು ಕೆಲವು ಅಪಾಯಿಂಟ್ಮೆಂಟ್ಗಳಲ್ಲಿ ಕೆಲವು ದಿನ ದುಡ್ಡಿರ್ತಕ್ಕಂಥವ್ರು 2-3 ಅಪಾಯಿಂಟ್ಮೆಂಟ್ ತಗೊಂಡು ಬಿಟ್ಟಿರ್ತಾರೆ, ಅದು ಆಕ್ಟಿವೇಶನ್ ಆಗಿರಲ್ಲ. ಸೊ ಆ ಥರದ್ದು 1 ವರ್ಷ 2 ವರ್ಷ ಕಟ್ಪಡಿಗೂ ಸಹ ಕಟ್ಟಿರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೂಲ್ಸ್ನ ಅಪ್ಲೈ ಮಾಡಿ ಸೊ ನಾವು ಡಿಸ್ಕೌಂಟ್ ಮಾಡಿ ಅದನ್ನು ಟರ್ಮಿನೇಟ್ ಮಾಡ್ತಾ ಇದ್ದೀವಿ. ಇದು ಮೊದಲಿಂದ ಜಾರಿಗಿದೆ. ಈಗ ಆ ಥರ ಜಾಸ್ತಿ ಆಗ್ತಾರಂದ್ರೆ ಈ ಥರ ನಾವು ರೂಲ್ಸ್ನ ಕ್ರಮ ಕೈಗೊಂಡು ತೆಗಿತಾ ಇದ್ದೀವಿ. ಹೌದೌದು, ಅನ್ನೆಸೆಸರಿ ಅಕ್ಯುಮಿಲೇಟ್ ಆಗ್ಬಿಡ್ತದೆ. ಸೊ ರೂಲ್ಸ್ ಪ್ರಕಾರ 3 ಮಂತ್ಸ್ ಕಟ್ಟಿಲ್ಲ ಅಂದ್ರೆ ಆ ಥರ ಟರ್ಮಿನೇಟ್ ಮಾಡಲಿಕ್ಕೆ ದೇರ್ ಇಸ್ ಎ ಪ್ರಾವಿಷನ್ ಇಲ್ಲ. ನೋಡಿ, ಅವರಿಗೆ ಅಕಸ್ಮಾತ್ ಕೆಲವು ಡಿಪೆಂಡ್ಸ್ ಅಪಾನ್ ದ ಇನ್ಸ್ಟಾಲೇಷನ್ಸ್ ಇನ್ಫಾರ್ಮ್ ಮಾಡ್ತೀವಿ. ಕೆಲವರು ಕಷ್ಟ ಇರ್ತದೆ ಹತ್ರ ಅಥವಾ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಆನ್ಲೈನ್ ಮಾಡ್ಲಿಕ್ಕೆ ಅವ್ರ ಫೋನ್ ನಂಬರ್ ತಗೊಂಡು ನಮ್ಮ ಲೈನ್ ಮನ್ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವುದೋ ಕಾರಣಕ್ಕೆ ಸಿಗ್ಲಿಲ್ಲ ಅಂದ್ರೆ ಈ ತರ ಕ್ರಮ ತೆಗೆದುಕೊಳ್ತಾರೆ. ಈಗ ನಾವು ನೀವು ಟ್ರಿಪ್ ಹೋಗಿ ಮೊದಲೇ ಗೊತ್ತಿರ್ತದೆ, ಅದರಿಂದ ಅಡ್ವಾನ್ಸ್ ಆಗಿ ಕಟ್ಟಿ ಹೋಗ್ಬೋದು. ಇನ್ನೊಂದೀಗ ಸರ್ಕಾರಿ ಇಲಾಖೆಗಳು ವರ್ಷನಗಟ್ಟಿಯಿಂದ ಕಟ್ಟಿಲ್ಲ, ಅವ್ರ ಮೇಲೆ ಅದಕ್ಕೂ ಕ್ರಮ ತಗೊಂಡು ದೊಡ್ಡ ಇಲಾಖೆ ಹೈಯರ್ ಆಫೀಸರ್ ಮಾತಾಡಿ ಅದಕ್ಕೂ ಕ್ರಮ ತಗೊಳ್ತಾ ಇದ್ದೀವಿ. KRC ರೂಲ್ಸ್ ಪ್ರಕಾರ ಕನ್ಸ್ಯೂಮರ್ 3 ತಿಂಗಳು ಕಂಟಿನ್ಯೂಸ್ ಕಟ್ಟದೇ ಇಲ್ಲ ಅಂದ್ರೆ ಸೊ ಅವರಿಗೆ ಎ ಪರಂ ಇ ಪರಂ ಅಂತ ಇಶ್ಯೂ ಮಾಡಿ ಅದನ್ನ ಪವರ್ ಸಪ್ಲೈ ಟರ್ಮಿನೇಟ್ ಅಂದ್ರೆ ಪವರ್ ಸಪ್ಲೈ ಡಿಸ್ಕೌಂಟ್ ಮಾಡಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಈ ಒಂದು ಕೆಲವು ಅಪಾಯಿಂಟ್ಮೆಂಟ್ಗಳಲ್ಲಿ ಕೆಲವು ದಿನ ದುಡ್ಡಿರ್ತಕ್ಕಂಥವ್ರು 2-3 ಅಪಾಯಿಂಟ್ಮೆಂಟ್ ತಗೊಂಡು ಬಿಟ್ಟಿರ್ತಾರೆ, ಅದು ಆಕ್ಟಿವೇಶನ್ ಆಗಿರಲ್ಲ. ಸೊ ಆ ಥರದ್ದು 1 ವರ್ಷ 2 ವರ್ಷ ಕಟ್ಪಡಿಗೂ ಸಹ ಕಟ್ಟಿರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೂಲ್ಸ್ನ ಅಪ್ಲೈ ಮಾಡಿ ಸೊ ನಾವು ಡಿಸ್ಕೌಂಟ್ ಮಾಡಿ ಅದನ್ನು ಟರ್ಮಿನೇಟ್ ಮಾಡ್ತಾ ಇದ್ದೀವಿ. ಇದು ಮೊದಲಿಂದ ಜಾರಿಗಿದೆ. ಈಗ ಆ ಥರ ಜಾಸ್ತಿ ಆಗ್ತಾರಂದ್ರೆ ಈ ಥರ ನಾವು ರೂಲ್ಸ್ನ ಕ್ರಮ ಕೈಗೊಂಡು ತೆಗಿತಾ ಇದ್ದೀವಿ. ಹೌದೌದು, ಅನ್ನೆಸೆಸರಿ ಅಕ್ಯುಮಿಲೇಟ್ ಆಗ್ಬಿಡ್ತದೆ. ಸೊ ರೂಲ್ಸ್ ಪ್ರಕಾರ 3 ಮಂತ್ಸ್ ಕಟ್ಟಿಲ್ಲ ಅಂದ್ರೆ ಆ ಥರ ಟರ್ಮಿನೇಟ್ ಮಾಡಲಿಕ್ಕೆ ದೇರ್ ಇಸ್ ಎ ಪ್ರಾವಿಷನ್ ಇಲ್ಲ. ನೋಡಿ, ಅವರಿಗೆ ಅಕಸ್ಮಾತ್ ಕೆಲವು ಡಿಪೆಂಡ್ಸ್ ಅಪಾನ್ ದ ಇನ್ಸ್ಟಾಲೇಷನ್ಸ್ ಇನ್ಫಾರ್ಮ್ ಮಾಡ್ತೀವಿ. ಕೆಲವರು ಕಷ್ಟ ಇರ್ತದೆ ಹತ್ರ ಅಥವಾ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಆನ್ಲೈನ್ ಮಾಡ್ಲಿಕ್ಕೆ ಅವ್ರ ಫೋನ್ ನಂಬರ್ ತಗೊಂಡು ನಮ್ಮ ಲೈನ್ ಮನ್ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವುದೋ ಕಾರಣಕ್ಕೆ ಸಿಗ್ಲಿಲ್ಲ ಅಂದ್ರೆ ಈ ತರ ಕ್ರಮ ತೆಗೆದುಕೊಳ್ತಾರೆ. ಈಗ ನಾವು ನೀವು ಟ್ರಿಪ್ ಹೋಗಿ ಮೊದಲೇ ಗೊತ್ತಿರ್ತದೆ, ಅದರಿಂದ ಅಡ್ವಾನ್ಸ್ ಆಗಿ ಕಟ್ಟಿ ಹೋಗ್ಬೋದು. ಇನ್ನೊಂದೀಗ ಸರ್ಕಾರಿ ಇಲಾಖೆಗಳು ವರ್ಷನಗಟ್ಟಿಯಿಂದ ಕಟ್ಟಿಲ್ಲ, ಅವ್ರ ಮೇಲೆ ಅದಕ್ಕೂ ಕ್ರಮ ತಗೊಂಡು ದೊಡ್ಡ ಇಲಾಖೆ ಹೈಯರ್ ಆಫೀಸರ್ ಮಾತಾಡಿ ಅದಕ್ಕೂ ಕ್ರಮ ತಗೊಳ್ತಾ ಇದ್ದೀವಿ. KRC ರೂಲ್ಸ್ ಪ್ರಕಾರ ಕನ್ಸ್ಯೂಮರ್ 3 ತಿಂಗಳು ಕಂಟಿನ್ಯೂಸ್ ಕಟ್ಟದೇ ಇಲ್ಲ ಅಂದ್ರೆ ಸೊ ಅವರಿಗೆ ಎ ಪರಂ ಇ ಪರಂ ಅಂತ ಇಶ್ಯೂ ಮಾಡಿ ಅದನ್ನ ಪವರ್ ಸಪ್ಲೈ ಟರ್ಮಿನೇಟ್ ಅಂದ್ರೆ ಪವರ್ ಸಪ್ಲೈ ಡಿಸ್ಕೌಂಟ್ ಮಾಡಲಿಕ್ಕೆ ನಮಗೆ ಪ್ರಾವಿಷನ್ ಇದೆ. ಈ ಒಂದು ಕೆಲವು ಅಪಾಯಿಂಟ್ಮೆಂಟ್ಗಳಲ್ಲಿ ಕೆಲವು ದಿನ ದುಡ್ಡಿರ್ತಕ್ಕಂಥವ್ರು 2-3 ಅಪಾಯಿಂಟ್ಮೆಂಟ್ ತಗೊಂಡು ಬಿಟ್ಟಿರ್ತಾರೆ, ಅದು ಆಕ್ಟಿವೇಶನ್ ಆಗಿರಲ್ಲ. ಸೊ ಆ ಥರದ್ದು 1 ವರ್ಷ 2 ವರ್ಷ ಕಟ್ಪಡಿಗೂ ಸಹ ಕಟ್ಟಿರೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೂಲ್ಸ್ನ ಅಪ್ಲೈ ಮಾಡಿ ಸೊ ನಾವು ಡಿಸ್ಕೌಂಟ್ ಮಾಡಿ ಅದನ್ನು ಟರ್ಮಿನೇಟ್ ಮಾಡ್ತಾ ಇದ್ದೀವಿ. ಇದು ಮೊದಲಿಂದ ಜಾರಿಗಿದೆ. ಈಗ ಆ ಥರ ಜಾಸ್ತಿ ಆಗ್ತಾರಂದ್ರೆ ಈ ಥರ ನಾವು ರೂಲ್ಸ್ನ ಕ್ರಮ ಕೈಗೊಂಡು ತೆಗಿತಾ ಇದ್ದೀವಿ. ಹೌದೌದು, ಅನ್ನೆಸೆಸರಿ ಅಕ್ಯುಮಿಲೇಟ್ ಆಗ್ಬಿಡ್ತದೆ. ಸೊ ರೂಲ್ಸ್ ಪ್ರಕಾರ 3 ಮಂತ್ಸ್ ಕಟ್ಟಿಲ್ಲ ಅಂದ್ರೆ ಆ ಥರ ಟರ್ಮಿನೇಟ್ ಮಾಡಲಿಕ್ಕೆ ದೇರ್ ಇಸ್ ಎ ಪ್ರಾವಿಷನ್ ಇಲ್ಲ. ನೋಡಿ, ಅವರಿಗೆ ಅಕಸ್ಮಾತ್ ಕೆಲವು ಡಿಪೆಂಡ್ಸ್ ಅಪಾನ್ ದ ಇನ್ಸ್ಟಾಲೇಷನ್ಸ್ ಇನ್ಫಾರ್ಮ್ ಮಾಡ್ತೀವಿ. ಕೆಲವರು ಕಷ್ಟ ಇರ್ತದೆ ಹತ್ರ ಅಥವಾ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಆನ್ಲೈನ್ ಮಾಡ್ಲಿಕ್ಕೆ ಅವ್ರ ಫೋನ್ ನಂಬರ್ ತಗೊಂಡು ನಮ್ಮ ಲೈನ್ ಮನ್ ಎಲ್ಲರೂ ಪ್ರಯತ್ನ ಪಡ್ತಾರೆ. ಆದ್ರೆ ಯಾವುದೋ ಕಾರಣಕ್ಕೆ ಸಿಗ್ಲಿಲ್ಲ ಅಂದ್ರೆ ಈ ತರ ಕ್ರಮ ತೆಗೆದುಕೊಳ್ತಾರೆ. ಈಗ ನಾವು ನೀವು ಟ್ರಿಪ್ ಹೋಗಿ ಮೊದಲೇ ಗೊತ್ತಿರ್ತದೆ, ಅದರಿಂದ ಅಡ್ವಾನ್ಸ್ ಆಗಿ ಕಟ್ಟಿ ಹೋಗ್ಬೋದು. ಇನ್ನೊಂದೀಗ ಸರ್ಕಾರಿ ಇಲಾಖೆಗಳು ವರ್ಷನಗಟ್ಟಿಯಿಂದ ಕಟ್ಟಿಲ್ಲ, ಅವ್ರ ಮೇಲೆ ಅದಕ್ಕೂ ಕ್ರಮ ತಗೊಂಡು ದೊಡ್ಡ ಇಲಾಖೆ ಹೈಯರ್ ಆಫೀಸರ್ ಮಾತಾಡಿ ಅದಕ್ಕೂ ಕ್ರಮ ತಗೊಳ್ತಾ ಇದ್ದೀವಿ.